ಚರಂಡಿ ದುರ್ವಾಸನೆಯಿಂದ ಕಂಗೆಟ್ಟ ಮಕ್ಕಳು. ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ದುಸ್ಥಿತಿ. ಒಂದ್ ಕಡೆ ಮೂಗು ಮುಚ್ಚಿಕೊಂಡು ಪಾಠ ಕೇಳ್ತಿರುವ ಮಕ್ಕಳು, ಮತ್ತೊಂದು ಕಡೆ ವಿಧಿ ಇಲ್ಲದೆ ಮೂಗು ಮುಚ್ಚಿಕೊಂಡು ಪಾಠ ಮಾಡ್ತಿರುವ ಶಿಕ್ಷಕರು. ಇದಕ್ಕೆ ಕಾರಣ ಈ ಓಪನ್ ಚರಂಡಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಮಹಿಳಾ PU ಕಾಲೇಜಿನಲ್ಲಿ. ಶಾಲಾ ಕಾಲೇಜು ಮೈದಾನದಲ್ಲೇ ಬೆಳೆದು ನಿಂತಿರುವ ಮುಳ್ಳಿನ ಗಿಡಗಳು, ಅದೇ ಜಾಗದಲ್ಲಿ ಒಳಚರಂಡಿ ನೀರು ನಿಂತು ನಡೆದಾಡೋಕೆ ಆಗದ ಸ್ಥಿತಿ. ಇಂತಹ ಚರಂಡಿ ನಿಂತ ನೀರಲ್ಲಿ ಇಟ್ಟಿಗೆ ಮೇಲೆ ವಿದ್ಯಾರ್ಥಿನಿಯರ ಪಯಣ. ಇಡೀ ಪ್ರೌಢಶಾಲೆ ಹಾಗೂ PU ವಿದ್ಯಾರ್ಥಿನಿಯರಿಗೆ ಇರೋದು ಒಂದೇ ಶೌಚಾಲಯ. ಈ ಪ್ರೌಢಶಾಲೆಯಲ್ಲಿ 230 ಬಾಲಕಿಯರಿದ್ದಾರೆ. ಇನ್ನು PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಸೇರಿ 1300ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿದ್ದಾರೆ. ಆದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿನಿಯರಿಗೆ ಇರೋದು ಒಂದೇ ಒಂದು ಶೌಚಾಲಯ ಕಟ್ಟಡ. ಅದರಲ್ಲಿ ಇಬ್ಬರಿಗೆ ಮಾತ್ರ ಪ್ರವೇಶ. ಆ ಶೌಚಾಲಯಕ್ಕೆ ಹೋಗಬೇಕಾದರೆ ಒಳಚರಂಡಿ ನೀರಲ್ಲಿ ಇಟ್ಟಿಗೆ ಮೇಲೆ ಬ್ಯಾಲೆನ್ಸ್ ಹಿಡಿದು ಕಸ, ಮುಳ್ಳಿನ ಗಿಡಗಳ ಮಧ್ಯೆ ಸಾಗಬೇಕು. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೂ ಚರಂಡಿ ನೀರಲ್ಲಿ ಬೀಳೋದು ಪಕ್ಕಾ. ಶೌಚಾಲಯಕ್ಕೆ ಹೋಗಬೇಕಂದ್ರೆ ಮೂಗು ಮುಚ್ಚಿಕೊಂಡೇ ಹೋಗಬೇಕು. ಇಲ್ಲದಿದ್ದರೆ ದುರ್ವಾಸನೆ ಕಾಯಿಲೆಗೆ ಮೂಲ ಮಾಡುತ್ತದೆ. ಸೊಳ್ಳೆ ಕಾಟ ಕೂಡ ಹೆಚ್ಚಾಗಿದೆ. ಇದು ಹೊರಗಡೆ ಆದರೆ ಪಾಠ ಕೇಳುವಾಗ ಮೂಗು ಮುಚ್ಚಿಕೊಂಡೇ ಪಾಠ ಕೇಳಬೇಕು. ಊಟ ಮಾಡುವಾಗಲೂ ಮೂಗು ಮುಚ್ಚಿಕೊಂಡು ದುರ್ವಾಸನೆ ಸಹಿಸಿಕೊಳ್ಳಬೇಕು. ನಗರದ ಹೃದಯ ಭಾಗದಲ್ಲೇ ಇಂತಹ ದುಸ್ಥಿತಿ ಇದ್ದು ವಿದ್ಯಾರ್ಥಿನಿಯರು ಈ ಸಂಕಷ್ಟದಿಂದ ಮುಕ್ತಗೊಳಿಸಿ ಎಂದು ಮನವಿ ಮಾಡಿಕೊಂಡರು. ಇಲ್ಲಿ ಚರಂಡಿ ಪ್ರಾಬ್ಲಮ್ ಐತ್ರಿ, ಸ್ವಲ್ಪ ರೆಸ್ಟ್ ರೂಮಿಂದು ಪ್ರಾಬ್ಲಮ್ ಐತ್ರಿ. ನಮ್ಮ ಕ್ಲಾಸ್ನಾಗ ಕೂತಾಕೆಲ್ಲ ಕ್ಲಾಸ್ ಕೇಳೋಕ್ಕಾಗೋದಿಲ್ರಿ, ಊಟಕ್ಕೆ ಕುಂತಾಗೆಲ್ಲ ಊಟ ಮಾಡೋಕ್ಕಾಗೋದಿಲ್ಲ. ಸ್ಮೆಲ್ ಜಾಸ್ತಿ ಬರ್ತೈತ್ರಿ. ಈ ಸ್ಕೂಲ್ ಬಿಟ್ಟು ಯಾವಾಗ ಹೊರಗೆ ಹೋಗಿವಿ ಅನ್ನಿಸ್ತಿರ್ತೈತ್ರಿ. ಈ ಸ್ಮೆಲ್ಲಿನ ಸಂಬಂಧ ರೀ ಇಲ್ಲೆಲ್ಲ ಬರ್ಬೇಕಂದ್ರೆ ರೀ ರೆಸ್ಟ್ ರೂಮಿನ ಪ್ರಾಬ್ಲಮ್ ಐತ್ರಿ ನಮಗೆ ರೀ. ಇಲ್ಲೆಲ್ಲ ಕಂಟಿಗಳೆಲ್ಲ ಭಾಳ ನಮಗೆ ತೆರಿತಾವ್ರಿ. ಇಲ್ಲೆಲ್ಲ ಚರಂಡಿ ಎಲ್ಲ ರೀ ಕಾಲಾಗ ಬಂದು ನಿಂತೈತ್ರಿ. ನೀರು ರೀ ಪಾದೆಲ್ಲ ಮುನುಗ್ತಾವ್ರಿ. ಹೋದಿವಿ ಅಂದ್ರೆ ರೀ ಕಾರ್ಯಕ್ರಮದವ್ರು ಬಂದಿದ್ರಿ ರೀ, ಪಬ್ಲಿಕ್ ಚಾನಲ್ ರೀ. ಅವ್ರಿಗೆ ಹೇಳಿವ್ರಿ, ಅವ್ರ ಮೇಲೆ ಭರವಸೆ ಐತ್ರಿ. ಅವ್ರು ಇದ್ರ ಬಗ್ಗೆ ಏನರ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಚಲೋ ಆಕತ್ರಿ ಅಂತ ಕೇಳ್ಕೊತೀವ್ರಿ. ನಮಗೆ ರೆಸ್ಟಿಗೆ ಪ್ರಾಬ್ಲಮ್ ಐತ್ರಿ. ಇಲ್ಲಿ ಎಲ್ಲ ನಮ್ಗೆ ಅಡ್ಡಾಡೋಕೆ ಆಗೋದಿಲ್ಲ. ಭಾಳ ಹೊಲಸು ವಾಸ ಬರುತ್ತೆ ರೀ. ನಮಗೆ ಅಲ್ಲಿ ರೆಸ್ಟಿಗೆ ಹೋಗ್ಬೇಕಂದ್ರೆ ಅನುಕೂಲ ಇಲ್ರಿ. ರೆಸ್ಟಿಗೆ ಹೋಗಿ ಕ್ಲಾಸಿಗೆ ಹೋದ್ವಿ ಅಂದ್ರೆ ಭಾಳ ವಾಸನೆ ಬರುತ್ತೆ ರೀ. ಸರ್ ಪ್ರೀಡ್ ಕೇಳೋಕ್ಕಾಗೋದಿಲ್ಲ ರೀ. ಊಟಕ್ಕೆ ಬಿಟ್ಟಾಗ ಊಟ ಮಾಡೋಕ್ಕಾಗೋದಿಲ್ಲ ರೀ. ಸಾಲಿಂತ್ರ ಯಾವಾಗ ಹೊರಗೆ ಹೋಗ್ಬೇಕು ಅನ್ನಿಸ್ತೈತೆ ರೀ. ಒಟ್ಟು ಸಾಲ ಕುಂದ್ರಕ್ಕಾಗೋದಿಲ್ಲ ರೀ. ರೆಸ್ಟಿಗೆ ಹೋಗೋಕ್ಕಾಗತ್ತೆ ರೀ. ನಮಗೆ ಅನುಕೂಲ ಮಾಡಿಕೊಡ್ಬೇಕು ರೀ. ಪಬ್ಲಿಕ್ ಚಾನಲ್ದವ್ರು ಬಂದಾರ್ರಿ, ಜಯಪ್ರಕಾಶ್ ಶೆಟ್ಟಿ ಅವ್ರಿ. ಬೇರೆ ಬೇರೆ ಸ್ಕೂಲ್ನಾಗ ಸಹಾಯ ಪರಿಹಾರ ಮಾಡ್ಯಾರ್ರಿ. ನಮ್ಮ ಸ್ಕೂಲಿಗೂ ಬಂದಾರ್ರಿ. ಪರಿಹಾರ ಮಾಡಿ ಕೊಡ್ಬೇಕನ್ನೋದು ನಾವು ಕೇಳ್ಕೊತೀವಿ. ಈ ಶಾಲೆ ಹಾಗೂ ಕಾಲೇಜಿಗೆ ಬಡವರು ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರೇ ಹೆಚ್ಚಾಗಿ ಬರ್ತಾರೆ. ಆದರೆ ಈ ಸ್ಥಿತಿ ನೋಡಿ ಪೋಷಕರು ಮಕ್ಕಳನ್ನು ಅಡ್ಮಿಷನ್ ಮಾಡಿಸೋಕೆ ಹಿಂಜರಿಯುವಂತಾಗಿದೆ. ಇದೆಲ್ಲದರ ಮಧ್ಯೆ ಹೈಸ್ಕೂಲ್ ಹಾಗೂ PU ಪರೀಕ್ಷಾ ಫಲಿತಾಂಶ ಉತ್ತಮವಾಗಿದೆ. ಆದರೆ ಶಾಲೆ ಹಾಗೂ ಕಾಲೇಜು ಎರಡೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಎಲ್ಲ ವರ್ಗದ ಬಡ ಮಕ್ಕಳು ನಮಗಿರೋದ್ರಿಂದ ಅವರೆಲ್ಲರೂ ಪ್ರತಿಭಾವಂತರಿದ್ದಾರೆ. ಹೀಗಾಗಿ ಶೈಕ್ಷಣಿಕವಾಗಿ ನಾವು ಉತ್ತಮವಂತ ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಇದು ಒಂದು ಸಣ್ಣ ಪುಟ್ಟ ಇದೊಂದು ಬಗೆಹರಿದ್ಬಿಟ್ರೆ ನಮಗೆ ಇನ್ನೂ ಹೆಚ್ಚಿನ ಒಂದು ಖುಷಿ ಬರುತ್ತೆ. ಏನೇ ಆಗಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಬಿಟ್ಟು ಭಾಷಣ ಮಾಡೋದು ಬಿಟ್ಟು ಸರ್ಕಾರಿ ಶಾಲಾ ಕಾಲೇಜು ಉಳಿಸಬೇಕಿದೆ. ಕೂಡಲೇ ದುರ್ವಾಸನೆಗೆ ಮುಕ್ತಿ ಕೊಟ್ಟರೆ ಸರಿ. ಇಲ್ಲದಿದ್ದರೆ ಸೂಪರ್ 3 ಮಾಂಜಾ ಬೀಳೋದು ಪಕ್ಕಾ. ಸರ್ಕಾರಿ ಶಾಲೆಗಳಂದ್ರೇ ಕೂಡ ಇವತ್ತಿನ ದಿವಸ ಜನ ಮೂಗು ಮುರಿಯುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಏಕೈಕ ಮಹಿಳಾ ಕಾಲೇಜಿಗೆ ನಾವೀಗ ಬಂದಿದ್ದೀವಿ. ನಾವೀಗೆಲ್ಲ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ಬಾಗಲಕೋಟೆ ನಗರದ ಮುಖ್ಯ ಒಂದು ಡ್ರೈನೇಜ್ ಕೂಡ ಇದೇ ಒಂದು ಕಾಲೇಜಿನ ಒಳಗಡೆ ಇರ್ತಕ್ಕಂಥ ಗ್ರೌಂಡ್ನಲ್ಲಿ ಹಾಯ್ದು ಹೋಗಿರ್ತಕ್ಕಂಥದ್ದು ಕೂಡ ಕಾಣಿಸ್ತಾ ಇದೆ. ಈ ಒಂದು ಕ್ಯಾಪ್ ಕೂಡ ಓಪನ್ ಆಗಿದೆ. ಇಲ್ಲಿ ದುರ್ವಾಸನೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಭಾಳಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ವಿದ್ಯಾರ್ಥಿನಿಯರು ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇಲ್ಲಿ ಏನು ಶಾಲಾ ಕೊಠಡಿಗೆ ಒಂದು ಕಿಟಕಿಗಳಾಗಿರ್ಬೋದು, ಇಲ್ಲಿ ಸ್ವಚ್ಛತೆ ಆಗಿರ್ಬೋದು, ಯಾವುದೇ ಒಂದು ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಕಷ್ಟದಿಂದ ಹೇಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಏನು ಒಟ್ಟಾರೆಯಾಗಿ ಹೈಸ್ಕೂಲ್ ಮತ್ತು PU ಕಾಲೇಜ್ ಹೊಂದಿದ್ದು, ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 1400 ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ 2 ರೂಮ್ಗಳು ಮಾತ್ರ ಅವರಿಗೆ ಶೌಚಕ್ಕೆ ಅಂತಲೇ 2 ರೂಮ್ಗಳಿದೆ. ಇದರ ಜೊತೆಗೆ ಇನ್ನೆರಡು ರೂಮ್ಗಳು ಸ್ಟಾಪ್ಗಂತದಿದೆ. ಆದರೆ ಅಲ್ಲಿ
ಪೂರ್ತಿಯಾಗಿ ಜಂಗಲ್ ಥರ ಒಂದು ಕಂಟಿ ಬೆಳೆದುಕೊಂಡಿದೆ. ಅದೇ ಒಂದು ಕಂಟಿಯಲ್ಲಿ ಎದ್ನೋ ಬಿದ್ನೋ ಅಂತ ಮಕ್ಕಳು ಹೋಗಿ ಆ ಒಂದು ಶೌಚ ಮಾಡುವಂಥ ದೃಶ್ಯವೂ ಕೂಡ ಭಾಳ ಶೋಚನೀಯ ಅಂತಲೇ ಹೇಳ್ಬೋದು. ಯಾಕಂದರೆ ಇಂಥ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಕೂಡ ಈ ಕಡೆ ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ ಆದಷ್ಟು ಬೇಗನೆ ಈ ಸಮಸ್ಯೆಯನ್ನು ಸರಿ ಮಾಡಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಆಶೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಚರಂಡಿ ದುರ್ವಾಸನೆಯಿಂದ ಕಂಗೆಟ್ಟ ಮಕ್ಕಳು. ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ದುಸ್ಥಿತಿ. ಒಂದ್ ಕಡೆ ಮೂಗು ಮುಚ್ಚಿಕೊಂಡು ಪಾಠ ಕೇಳ್ತಿರುವ ಮಕ್ಕಳು, ಮತ್ತೊಂದು ಕಡೆ ವಿಧಿ ಇಲ್ಲದೆ ಮೂಗು ಮುಚ್ಚಿಕೊಂಡು ಪಾಠ ಮಾಡ್ತಿರುವ ಶಿಕ್ಷಕರು. ಇದಕ್ಕೆ ಕಾರಣ ಈ ಓಪನ್ ಚರಂಡಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಮಹಿಳಾ PU ಕಾಲೇಜಿನಲ್ಲಿ. ಶಾಲಾ ಕಾಲೇಜು ಮೈದಾನದಲ್ಲೇ ಬೆಳೆದು ನಿಂತಿರುವ ಮುಳ್ಳಿನ ಗಿಡಗಳು, ಅದೇ ಜಾಗದಲ್ಲಿ ಒಳಚರಂಡಿ ನೀರು ನಿಂತು ನಡೆದಾಡೋಕೆ ಆಗದ ಸ್ಥಿತಿ. ಇಂತಹ ಚರಂಡಿ ನಿಂತ ನೀರಲ್ಲಿ ಇಟ್ಟಿಗೆ ಮೇಲೆ ವಿದ್ಯಾರ್ಥಿನಿಯರ ಪಯಣ. ಇಡೀ ಪ್ರೌಢಶಾಲೆ ಹಾಗೂ PU ವಿದ್ಯಾರ್ಥಿನಿಯರಿಗೆ ಇರೋದು ಒಂದೇ ಶೌಚಾಲಯ. ಈ ಪ್ರೌಢಶಾಲೆಯಲ್ಲಿ 230 ಬಾಲಕಿಯರಿದ್ದಾರೆ. ಇನ್ನು PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಸೇರಿ 1300ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿದ್ದಾರೆ. ಆದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿನಿಯರಿಗೆ ಇರೋದು ಒಂದೇ ಒಂದು ಶೌಚಾಲಯ ಕಟ್ಟಡ. ಅದರಲ್ಲಿ ಇಬ್ಬರಿಗೆ ಮಾತ್ರ ಪ್ರವೇಶ. ಆ ಶೌಚಾಲಯಕ್ಕೆ ಹೋಗಬೇಕಾದರೆ ಒಳಚರಂಡಿ ನೀರಲ್ಲಿ ಇಟ್ಟಿಗೆ ಮೇಲೆ ಬ್ಯಾಲೆನ್ಸ್ ಹಿಡಿದು ಕಸ, ಮುಳ್ಳಿನ ಗಿಡಗಳ ಮಧ್ಯೆ ಸಾಗಬೇಕು. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೂ ಚರಂಡಿ ನೀರಲ್ಲಿ ಬೀಳೋದು ಪಕ್ಕಾ. ಶೌಚಾಲಯಕ್ಕೆ ಹೋಗಬೇಕಂದ್ರೆ ಮೂಗು ಮುಚ್ಚಿಕೊಂಡೇ ಹೋಗಬೇಕು, ಇಲ್ಲದಿದ್ದರೆ ದುರ್ವಾಸನೆ ಕಾಯಿಲೆಗೆ ಮೂಲ ಮಾಡುತ್ತದೆ. ಸೊಳ್ಳೆ ಕಾಟ ಕೂಡ ಹೆಚ್ಚಾಗಿದೆ. ಇದು ಹೊರಗಡೆ ಆದರೆ ಪಾಠ ಕೇಳುವಾಗ ಮೂಗು ಮುಚ್ಚಿಕೊಂಡೇ ಪಾಠ ಕೇಳಬೇಕು. ಊಟ ಮಾಡುವಾಗಲೂ ಮೂಗು ಮುಚ್ಚಿಕೊಂಡು ದುರ್ವಾಸನೆ ಸಹಿಸಿಕೊಳ್ಳಬೇಕು. ನಗರದ ಹೃದಯ ಭಾಗದಲ್ಲೇ ಇಂತಹ ದುಸ್ಥಿತಿ ಇದ್ದು ವಿದ್ಯಾರ್ಥಿನಿಯರು ಈ ಸಂಕಷ್ಟದಿಂದ ಮುಕ್ತಗೊಳಿಸಿ ಎಂದು ಮನವಿ ಮಾಡಿಕೊಂಡರು. ಇಲ್ಲಿ ಚರಂಡಿ ಪ್ರಾಬ್ಲಮ್ ಐತ್ರಿ, ಸ್ವಲ್ಪ ರೆಸ್ಟ್ ರೂಮಿಂದು ಪ್ರಾಬ್ಲಮ್ ಐತ್ರಿ. ನಮ್ಮ ಕ್ಲಾಸ್ನಾಗ ಕೂತಾಕೆಲ್ಲ ಕ್ಲಾಸ್ ಕೇಳೋಕ್ಕಾಗೋದಿಲ್ರಿ, ಊಟಕ್ಕೆ ಕುಂತಾಗೆಲ್ಲ ಊಟ ಮಾಡೋಕ್ಕಾಗೋದಿಲ್ಲ. ಸ್ಮೆಲ್ ಜಾಸ್ತಿ ಬರ್ತೈತ್ರಿ. ಈ ಸ್ಕೂಲ್ ಬಿಟ್ಟು ಯಾವಾಗ ಹೊರಗೆ ಹೋಗಿ ಅನ್ನಿಸ್ತಿರ್ತೈತ್ರಿ ಈ ಸ್ಮೆಲ್ಲಿನ ಸಂಬಂಧ ರೀ. ಇಲ್ಲೆಲ್ಲ ಬರ್ಬೇಕಂದ್ರೆ ರೀ ರೆಸ್ಟ್ ರೂಮಿನ ಪ್ರಾಬ್ಲಮ್ ಐತ್ರಿ ನಮಗೆ ರೀ. ಇಲ್ಲೆಲ್ಲ ಕಂಟಿಗಳೆಲ್ಲ ಭಾಳ ನಮಗೆ ತೆರಿತಾವ್ರಿ. ಇಲ್ಲೆಲ್ಲ ಚರಂಡಿ ಎಲ್ಲ ರೀ ಕಾಲಾಗ ಬಂದು ನಿಂತೈತ್ರಿ. ನೀರು ರೀ ಪಾದೆಲ್ಲ ಮುನುಗ್ತಾವ್ರಿ. ಹೋದಿವಿ ಅಂದ್ರೆ ರೀ ಕಾರ್ಯಕ್ರಮದವ್ರು ಬಂದಿದ್ರಿ ರಿಪಬ್ಲಿಕ್ ಚಾನಲ್ ರೀ. ಅವ್ರಿಗೆ ಹೇಳಿವ್ರಿ, ಅವ್ರ ಮೇಲೆ ಭರವಸೆ ಐತ್ರಿ. ಅವ್ರು ಇದ್ರ ಬಗ್ಗೆ ಏನರ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಚಲೋ ಆಕತ್ರಿ ಅಂತ ಕೇಳ್ಕೊತೀವ್ರಿ. ನಮಗೆ ರೆಸ್ಟಿಗೆ ಪ್ರಾಬ್ಲಮ್ ಐತ್ರಿ. ಇಲ್ಲಿ ಎಲ್ಲ ನಮ್ಗೆ ಅಡ್ಡಾಡೋಕ್ಕೂ ಆಗೋದಿಲ್ಲ, ಭಾಳ ಹೊಲಸು ವಾಸ ಬರುತ್ತೆ ರೀ. ನಮಗೆ ಅಲ್ಲಿ ರೆಸ್ಟಿಗೆ ಹೋಗ್ಬೇಕಂದ್ರೆ ಅನುಕೂಲ ಇಲ್ರಿ. ರೆಸ್ಟಿಗೆ ಹೋಗಿ ಕ್ಲಾಸಿಗೆ ಹೋದ್ವಿ ಅಂದ್ರೆ ಭಾಳ ವಾಸನೆ ಬರುತ್ತೆ ರೀ. ಸರ್ ಪ್ರೀಡ್ ಕೇಳೋಕ್ಕಾಗೋದಿಲ್ಲ ರೀ. ಊಟಕ್ಕೆ ಬಿಟ್ಟಾಗ ಊಟ ಮಾಡೋಕ್ಕಾಗೋದಿಲ್ಲ ರೀ. ಸಾಲಿಂತ್ರ ಯಾವಾಗ ಹೊರಗೆ ಹೋಗ್ಬೇಕು ಅನ್ನಿಸ್ತೈತೆ ರೀ. ಒಟ್ಟು ಸಾಲ ಕುಂದ್ರಕ್ಕಾಗೋದಿಲ್ಲ ರೀ. ರೆಸ್ಟಿಗೆ ಹೋಗೋಕ್ಕಾಗತ್ತೆ ರೀ. ನಮಗೆ ಅನುಕೂಲ ಮಾಡಿಕೊಡ್ಬೇಕು ರೀ. ರಿಪಬ್ಲಿಕ್ ಚಾನಲ್ದವ್ರು ಬಂದಾರ ರೀ, ಜಯಪ್ರಕಾಶ್ ಶೆಟ್ಟಿ ಅವ್ರು.